ಸೊ ಯಶ್ ಸರ್. ಸೊ ಇವ್ರನ್ನ ಯಾವ ಲೆವೆಲಲ್ಲಿ ನೀವು ತಲೆಯಲ್ಲಿಟ್ಟಿದ್ದೀರಾ? ಇನ್ನು ಮೋದಿ ಅವ್ರನ್ನ, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಇನ್ನು ಎಲಾನ್ ಮಸ್ಕ್, ರಿಚೆಸ್ಟ್ ಮ್ಯಾನ್ ಆನ್ ದ ಪ್ಲಾನೆಟ್, ಇವನ್ನೆಲ್ಲ ತುಂಬ ಎತ್ತರದಲ್ಲಿ ಇಟ್ಟಿರ್ತಾರಲ್ವ. ಲೈಕ್ ಲಿಟ್ರಲಿ ಅವ್ರನ್ನೆಲ್ಲ ನಾವು ನೋಡಿಬಿಟ್ರೆ ಅದು ನಮಗೆ ಪುಣ್ಯ ಸಿಗ್ದಂಗೆ ಅಂತ. ಒಬ್ವಿಯಸ್ಲಿ ಅವ್ರು ಆ ಲೆವೆಲಲ್ಲಿ ಇದ್ದಾರೆ ಇವರು, ಅದಕ್ಕೆ ನಮ್ಮ ತಲೆಯಲ್ಲಿ ಇರುತ್ತೆ, ಅದು ನಿಜಾನೇ. ಬಟ್ ನಿಮ್ಮನ್ನು ನೀವು ಯಾವ ಲೆವೆಲಲ್ಲಿ ಇಟ್ಕೊಂಡಿದ್ದೀರಾ? ಯಾವ ಒಬ್ಬ ವ್ಯಕ್ತಿ ಅವನು ಸೆಲ್ಫ್ ಡೌಟ್ ಮಾಡ್ತಾನೆ, ನನಗಿದಾಗಲ್ಲ, ನನಗದಾಗಲ್ಲ, ನನಗಾಗತ್ತಾ, ನೆವರ್, ಆ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ. ತನಗೆ ಒಂದು ಏನು ಅರ್ಹತೆ ಇದೆ ಅಂತಲೇ ಗೊತ್ತಿರಲ್ಲ. ಆಮೇಲೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೂ ಇಷ್ಟಪಡಲ್ಲ. ನನಗೇನು ಅರ್ಹತೆ ಇದೆ, ನನಗೆ ಇದಾಗುತ್ತಾ ಅಂತಲೂ ತಿಳ್ಕೊಳಕ್ಕೆ ಇಷ್ಟಪಡಲ್ಲ. ಒಟ್ಟಲ್ಲಿ ಆಗಲ್ಲ ಅಂದ್ಕೊಂಡು, ಅಥವಾ ನನಗೆ ಇಷ್ಟನೂ ಇಲ್ಲ, ನಾನು ಅದು ಅಷ್ಟೊಂದೆಲ್ಲ ಹೋಗಲ್ಲ. ನಂದು ಒಂದು ಸಣ್ಣ ಸರ್ಕಲ್ಲು, ಅದರಲ್ಲೇ ಬದುಕ್ತೀನಿ. ನಾನಾಯಿತು, ನಂದೊಂದು ಕೆಲಸ ಆಯಿತು, ಆ ಕೆಲಸದಲ್ಲಿ ಬರೋ ಸಂಬಳದಲ್ಲಿ ಒಂದು EMI, ಒಂದು ಗಾಡಿ, ನೀನು ಇಷ್ಟರಲ್ಲೇ ಯೋಚನೆ ಮಾಡಿದ್ರೆ ನೀನು ಅಲ್ಲೇ ಇರ್ತೀಯ, ಎಲ್ಲಿಗೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಮನೆಯಿಂದ ಆಫೀಸ್ ಬಿಟ್ಟರೆ ಮನೆ, ಅದು ಬಿಟ್ಟರೆ ನೀನು ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ನೀವು ದೊಡ್ಡದಾಗಿ ಯೋಚನೆ ಮಾಡ್ತೀರಾ, ಆವಾಗಲೇ ಬೆಳೆಯೋಕ್ಕಾಗೋದು. ಆ್ಯಂಡ್ ಮೋರೋವರ್, ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ದುಡ್ಡಿರಬೇಕು ಅಂತ ಯಾರೆಲ್ಲ ಅನ್ಕೋತೀರಾ, ಫಸ್ಟು ದೊಡ್ಡದಾಗಿ ಯೋಚನೆ ಮಾಡೋದು ಕಲೀರಿ, ಆವಾಗಲೇ ದುಡ್ಡು ಮಾಡೋಕ್ಕಾಗೋದು.